ಅನೈಸರ್ಗಿಕ ಲೈಂಗಿಕ ಕಿರುಕುಳ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಅಧಿಕಾರಿಗಳು ಸೂರಜ್ ರೇವಣ್ಣ ಅವರ ವಿರುದ್ಧ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ, ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅನ್ನೋ ಕಾರಣಕ್ಕೆ ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿದ್ರು. ಅಲ್ಲಿಗೆ ಈ ಪ್ರಕರಣದಿಂದ ನಿರಾಳ ಆದ ಬಳಿಕ ಸೂರಜ್ ರೇವಣ್ಣ ಅವರು ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರಂತೆ. ಯಾವಾಗ ಹೈಕೋರ್ಟ್ನಲ್ಲಿ ಬಿಗ್ ರಿಲೀಫ್ ಸಿಕ್ತೋ ಸೂರಜ್ ರೇವಣ್ಣ ಅವರಿಗೆ, ಈಗ ಕ್ಷೇತ್ರ ಬದಲಾವಣೆಯ ಚಿಂತನೆಯನ್ನ ಕೂಡ ನಡೆಸ್ತಿದ್ದಾರಂತೆ. ರಾಜಕೀಯವಾಗಿ ಚುನಾವಣಾ ಪಥ ಬದಲಾವಣೆ ಮಾಡ್ತಾರ? ಹೊಳೆ ನರಸೀಪುರದಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸೂರಜ್ ರೇವಣ್ಣ ಶಿಫ್ಟ್ ಆಗೋ ಎಲ್ಲಾ ರೀತಿಯ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹಾಸನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಗುರುತಿನ ಚೀಟಿಯಂತೆ ವೋಟರ್ ಐಡಿ ವರ್ಗಾವಣೆ ಮೂಲಕ ಚುನಾವಣೆಗೆ ವೇದಿಕೆಯನ್ನ ಈಗಿನಿಂದಲೇ ಕೂಡ ಸಿದ್ಧ ಮಾಡ್ಕೊಳ್ತಿದ್ದಾರೆ. ವಿಧಾನಸಭಾ ಎಲೆಕ್ಷನ್ಗೆ ಸಿದ್ಧತೆ ಮಾಡ್ಕೊಳ್ತಾ ಇರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕಳೆದ ಬಾರಿಯೂ ಹಾಸನದಿಂದ ಸ್ಪರ್ಧೆಗೆ ರೇವಣ್ಣ ಅವರ ಫ್ಯಾಮಿಲಿಯವರು ಯತ್ನ ಮಾಡಿದ್ರು. ಆದರೆ ರೇವಣ್ಣ ಕುಟುಂಬ ಬಿಟ್ಟು ಸ್ವರೂಪ್ಗೆ ಮಣೆ ಹಾಕಿತ್ತು ಪಕ್ಷ. ಕಾರಣ ಸಹಜವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಬಿಟ್ಟಿದ್ರು. ಸೂರಜ್ ರೇವಣ್ಣ ಅಥವಾ ಒಂದ್ ಕಡೆ ಭವಾನಿ ರೇವಣ್ಣ ಅವರು ಕೂಡ ನಿರಂತರವಾಗಿ ಪ್ರಯತ್ನ ಪಟ್ಟಿದ್ರು, ಇಲ್ಲಿಯೇ ಟಿಕೆಟ್ ಪಡೆದುಕೊಳ್ಬೇಕು ಅಂತ. ಜಿದ್ದಿನ ಕಣ ಆಗಿ ಹೋಗಿತ್ತು. ಕೊನೆ ಮೂಮೆಂಟ್ಗೆ ಇಲ್ಲ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಟಿಕೆಟ್ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ದಂಗೆ ನಡ್ಕೊಂಡ್ರು ಕೂಡ. ಬಟ್ ರೇವಣ್ಣ ಅವರ ಫ್ಯಾಮಿಲಿ ಅಲ್ಲಿ ಅಸಮಾಧಾನಗೊಂಡಿತ್ತು ಅನ್ನುವಂತಹ ವಿಚಾರ. ಬಟ್ ಈ ಬಾರಿ ಏನೇ ಆಗಲಿ ಟಿಕೆಟ್ ಪಡೆದುಕೊಳ್ಳಲೇಬೇಕು, ಅಲ್ಲೇ ಸ್ಪರ್ಧೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಪಣಕ್ಕೆ ಬಿದ್ದಿದ್ದಾರ, ಪಣ ತೊಟ್ಟಿದ್ದಾರ ಸೂರಜ್ ರೇವಣ್ಣ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ತಮ್ಮ ವೋಟರ್ ಐಡಿ ಎಲ್ಲವನ್ನ ಕೂಡ ಶಿಫ್ಟ್ ಮಾಡ್ಕೊಂಡಿದ್ದಾರಂತೆ ಆ ಕ್ಷೇತ್ರಕ್ಕೆ. ಸೊ ಅಲ್ಲಿಗೆ ವಿಧಾನಸಭಾ ಎಲೆಕ್ಷನ್ಗೆ ಸ್ಪರ್ಧೆ ಮಾಡೋ ನಿಟ್ಟಿನಲ್ಲಿ ಸಿದ್ಧತೆಗಳು ಆಗ್ತಾ ಇದೆಯೇ ತೆರೆಮರೆಯಲ್ಲೇ, ಇದೆಲ್ಲವೂ ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬಟ್ ಅಷ್ಟು ಈಸಿನಾ? ಆ ಭಾಗದಲ್ಲಿ ರೇವಣ್ಣ ಅವರ ಫ್ಯಾಮಿಲಿ ಬಗ್ಗೆ ಜನ ಕೂಡ ಈಗ ಅಸಮಾಧಾನಗೊಂಡಿದ್ದಾರೆ. ಅದು ಬೇರೆ ಬೇರೆ ಕಾರಣಗಳಿಗೆ ಸಂಬಂಧಪಟ್ಟಂತೆ ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಅವರ ಕಾರಣ ಇರಬಹುದು, ಎಚ್.ಡಿ. ರೇವಣ್ಣ ಅವರು ಕೂಡ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಜೈಲು ಪಾಲು ವಾಪಸ್ ಬಂದವರು. ಬಟ್ ಈಗ ಸೂರಜ್ ರೇವಣ್ಣ ವಿರುದ್ಧ ಸಾಕ್ಷ್ಯಾಧಾರಗಳಿಲ್ಲ ಅಂತ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಹೈಕೋರ್ಟ್ನಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ. ಬಟ್ ಅಂದ ಮಾತ್ರಕ್ಕೆ ಈ ಫ್ಯಾಮಿಲಿಗೆ ಜನರ ಮನ್ನಣೆ ಸಿಗುತ್ತಾ ಅನ್ನೋದು ಕೂಡ ಕುತೂಹಲ.